ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ದೂರವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ, ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್, ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ದೂರವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ, ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್, ಹೋಮ್ ಸ್ಟೇ ಬಗ್ಗೆ ನಾವು. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ದೂರವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ, ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೇವೆ ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್, ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ದೂರವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ
ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಸ್ ನ ಇಟ್ಕೊಳ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ಗುರುವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ. ನಾವು ಯಾವ ಎಂಪ್ಲಾಯ್ ಇಟ್ಕೊಳ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಸ್ ನ ಇಟ್ಕೊಳ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ಗುರುವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ. ನಾವು ಯಾವ ಎಂಪ್ಲಾಯ್ ಇಟ್ಕೊಳ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಸ್ ನ ಇಟ್ಕೊಳ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು. ಇದೀಗ ಡಿಸಿ ಆದೇಶದ ವಿರುದ್ಧ ಹೋಮ್ ಸ್ಟೇ ಅಸೋಸಿಯೇಷನ್ ಅಸಮಾಧಾನವನ್ನ ಹೊರಹಾಕಿದೆ. ಹೋಮ್ ಸ್ಟೇ ಪರವಾನಗಿಯನ್ನ ರದ್ದುಗೊಳಿಸಿದ ಜಿಲ್ಲಾಧಿಕಾರಿಗಳ ಕ್ರಮದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹೋಮ್ ಸ್ಟೇ ಅಸೋಸಿಯೇಷನ್. ಆರೋಪ ಸಾಬೀತಾಗುವವರೆಗೂ ಹೋಮ್ ಸ್ಟೇ ಲೈಸೆನ್ಸ್ ಅಮಾನತಿನಲ್ಲಿ ಇಡಬಹುದಾಗಿತ್ತು. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗಿದ ಕೂಡಲೇ ಅವ್ರ ಮೇಲೆ ಕ್ರೈಮ್ ನ ಗುರುವಾಗಿರೋದಿಲ್ಲ. ಅದ್ರ ಬದಲಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಬದಲಿಗೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ. ನಾವು ಯಾವ ಎಂಪ್ಲಾಯ್ ಇಟ್ಕೊಳ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಿಗೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಸ್ ನ ಇಟ್ಕೊಳ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ.